ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನಲ್ಲಿ ಧರ್ಮನಗರಿ ಎಂದು ಅನಿಸಿಕೊಂಡ ನಸ್ಲಾಪುರ ಗ್ರಾಮದಲ್ಲಿ ಪರಮಪೂಜ್ಯ ಆಚಾರ್ಯ ರತ್ನ ಬಾಹುಬಲಿ ಮುನಿ ಮಹಾರಾಜರ ಪರಮ ಶಿಷ್ಯರಾದ ಪರಮಪೂಜ್ಯ ಬಾಲಾಚಾರ್ಯ 108 ಡಾಕ್ಟರ್ ಶ್ರೀ ಸಿದ್ಧಸೇನ ಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಭರ್ತೇಶ ಶಾಂತಪ್ಪ ಬನವಾಣೆ ಅವರ ಸಮ್ಮುಖದಲ್ಲಿ ರಾಜ್ಯಮಟ್ಟದ ಜೈನ ಪಂಡಿತರು, ಲೇಖಕರು, ಸಾಹಿತ್ಯಕಾರರು, ಸಂಗೀತಕಾರರು ಸಮಾವೇಶ ನಡೆಯಿತು ಮತ್ತು ಈ ಸಂದರ್ಭದಲ್ಲಿ ಇಂಜಿನಿಯರ್ಗಳಿಗೂ ಕೂಡ ಸತ್ಕಾರ ಮಾಡಲಾಯಿತು. ಹಾಗೂ ಈ ಸಂದರ್ಭದಲ್ಲಿ ಮಾತನಾಡಿದ ಪಂಡಿತರೊಬ್ಬರು, ಈ ಸಮಾಜದಲ್ಲಿ ಪುರೋಹಿತರಿಗೆ ಅತ್ಯಂತ ಗೌರವ ಸ್ಥಾನವಿದೆ ಹಾಗೂ ಪಂಡಿತರು ತಮ್ಮ ಮನೆಯ ಕೆಲಸವನ್ನ ಬದಿಗಿಟ್ಟು ಸಮಾಜದ ಹಾಗೂ ಮಂದಿರದ ಏಳಿಗೆಗಾಗಿ ತುಂಬಾ ಶ್ರಮ ಪಡ್ತಾರೆ ಎಂದು ಹೇಳಿದರು. ಮತ್ತು ಗಾಯಕರು ಹಾಗೂ ಸಂಗೀತಕಾರರು ಕೂಡ ಮಾತನಾಡಿ, ಗಾಯಕರು ದೈವಿಕ ಮಾರ್ಗದ ದೂತರು, ಗಾನವಿಲ್ಲದ ಜೀವನ, ಭಾವವಿಲ್ಲದ ಬದುಕು ಅಂತಹ ಭಾವಗಳನ್ನರಿತ ಜೀವನಕ್ಕೆ ಗಾಯಕರು ಜೀವದಾನ ನೀಡ್ತಾರೆ ಮತ್ತು ಸಂಗೀತವೆಂದರೆ ಕೇವಲ ಶಬ್ದಗಳಲ್ಲ, ಅದು ಮನಸ್ಸಿನ ಮಾತು. ಗೆಲ್ಲುವ ಶಕ್ತಿ ಯಾರಿಗಿದೆಯೋ ಅವರೇ ನಿಜವಾದ ಕಲಾವಿದರು ಎಂದು ಹೇಳಿದರು. ಮತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕೂಡ ನೆನಪಿಸಲಾಯಿತು. ಹಾಗೂ ಪರಮಪೂಜ್ಯ ಡಾಕ್ಟರ್ ಸಿದ್ಧಸೇನಾ ಮುನಿ ಮಹಾರಾಜರು ತಮ್ಮ ಪ್ರವಚನದಲ್ಲಿ ಮಾತನಾಡಿ, ಪಂಡಿತರು ಸಮಾಜಕ್ಕೆ ಒಳ್ಳೆಯ ಮಾರ್ಗವನ್ನು ನೀಡಬೇಕು ಮತ್ತು ಜನರಿಗೆ ಮನಸ್ಸಿನಲ್ಲಿ ನೀವು ಉಳಿಯುವಂತೆ ಮಾಡಬೇಕು. ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಮತ್ತು ಪೂಜಾ ವಿಧಿವಿಧಾನಗಳನ್ನು ಸರಿಯಾಗಿ ಮಾಡಿ ಮತ್ತು ಯಾವ ಕೆಟ್ಟ ವ್ಯಸನಗಳಿಗೆ ಬಲಿಯಾಗಿದ್ದೀರಿ ಎಂದು ಪೂಜ್ಯರು ಮನಮುಟ್ಟುವಂತೆ ಮಾತನಾಡಿದರು. ಈ ಸಮಾವೇಶದಲ್ಲಿ ವಿಶೇಷವೆಂದರೆ ನಸ್ಲಾಪುರ ಗ್ರಾಮದ ಶ್ರೀ ಕಾರ್ತಿಕ ಅಜಿತ್ ಕುಮಾರ್ ಪಾಟೀಲ್ ಈತನು ತನ್ನ 19ನೇ ವಯಸ್ಸಿನಲ್ಲಿ ದೇಶಕ್ಕೆ 175ನೇ ರ್ಯಾಂಕ್ ಪಡೆದು ಭಾರತೀಯ ವಾಯುಸೇನೆಗೆ ಆಯ್ಕೆಯಾಗಿ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾನೆ. ಈತನಿಗೆ ಎಲ್ಲರೂ ಶುಭ ಹಾರೈಸಿ ಸಮಾವೇಶದಲ್ಲಿ ಸತ್ಕಾರ ಮಾಡಲಾಯಿತು. ಮತ್ತು ಶ್ರೀ ಶರದ ಪಾಟೀಲ್, ಮಹಾವೀರ ಪರಮಾಜೆ, ಕುಮಾರ ಕಾಗವಾಡೆ, ಅಣ್ಣಾಸಾಬ್ ಮಿಳ್ವಂಕೆ, ಮಹಾವೀರ ಕಿರಣ್ ಸಮಾಜೆ ಹಾಗೂ ಕೆಲವು ಪಂಡಿತರು ಸೇರಿ ಸಮಾವೇಶವನ್ನು ಚೆನ್ನಾಗಿ ನಡೆಸಿಕೊಟ್ಟರು. एकदाराट भगवान शांतिनाथ तीर्थंकर भगवान की जय बोलो। श्रीमद देवहार देवन एकदाराट श्री भगवान महावीर तीर्थंकर भगवान की जय बोलो। परम पूज्य समाधि सम्राट चारित्र चक्रवर्ती आचार्य श्री शांति सागर मुनि महाराज की जय बोलो। परम पूज्य आचार्य रत्न बाहुबली मुनि महाराज की जय बोलो। परम पूज्य साक्षात विराजमान आचार्य बालाचार्य डॉक्टर सिद्धसेन मुनि महाराज की समस्त मुनि संघ के आचार्य युवाचार्य बालाचार्य सिद्धसेन मुनि महाराज की ಬಂದಂತ ಎಲ್ಲರಿಗೂ ಜಯ ಜಯಗಳನ್ನು ಹೇಳ್ತಾ, ಧರ್ಮ ಬಂಧುಗಳೇ, ಈ ವರ್ಷದ ಆಚಾರ್ಯ ಸಿದ್ಧಸೇನ ಮುನಿ ಮಹಾರಾಜರ ನಸ್ಲಾಪುರದಲ್ಲಿ ನಡೆಯುತ್ತೆ. ಆ ಮಂತ್ರಗಳನ್ನ ಪೂರ ಮಾಡಬೇಕು, ಪೂರ ಅನ್ಬೇಕು ಅಂತ ಏನ್ ಮಾಡ್ಬೇಕ್ರಿ? ನೀವು ಬಲಿಲ್ಲ ಬರುವುಲ್ಲ ಅಂತ ಹೇಳ್ರಿ, ಯಾರನ್ನ ಹೊಡಿದಿಲ್ಲ ಬಿಡ, ಹೊಡಿತಾನೆ ಯಾರು ಬಿಡ್ತಾನೆ, ಬರುಲ್ಲ ಅಂತ ಯಾರು ಬರಲ್ಲ. ನನ್ಗೂ ಹೇಳ್ತಾನೆ ಪ್ರವಚನ ಬರುದಿಲ್ಲ ಅಂತೇಳಿ ನಾನು ಯಾರೇನು ಹೊಡೆಯಾರಿಲ್ಲ ಬಡಿಯಾರ ಎಷ್ಟು ಸರ್ ಇದಾರ. ನನ್ ಪ್ರವಚನ ಹೇಳ್ಬೇಕೇನಿಲ್ಲ, ನಾನು ಬರೋದಲ್ಪ, ನಾನು ಜಪ ಹಾಕೊಂತ ಕುಂದಿರ್ತಾನೆ, ನಮ್ಮ ರೀತಿ ಇನ್ನ ಮಾತ್ರ ಸತ್ಯತೆ ಮಾಡ್ಬೇಕೆ ಮಾಡ್ಬಾರ್ದು, ಮಾಡ್ಬೇಕೆ ಮಾಡ್ಬಾರ್ದು. ಅದಕ್ಕಾಗಿ ಯಾವುದೇ ಒಂದು ಪಂಚಮಗಳಲ್ಲಿ ಇನ್ನುವರೆಗೆ ಏನಾಗಿತ್ತು ಅಂತ ಗೊತ್ತಿಲ್ಲ, ಅದನ್ನೆಲ್ಲ ಮರ್ತು ಬಿಡ್ರಿ. ಇನ್ನು ಮುಂದ ನಾವು ಎಲ್ಲೇ ಪಂಚಮ ಮಾಡಲಿ, ಪೂಜೆ ಮಾಡಲಿ, ಎಲ್ಲ ವಿಧಿ ಅನುಸಾರ ಎಲ್ಲ ಕ್ರಿಯಾಗಳಾಗಬೇಕು. ಇದನ್ನ ನಾನು ನಿಮ್ಮಲ್ಲಿ ಮನವಿ ಮಾಡ್ಬೋದು. ಎಲ್ಲ ನಮ್ಮ ಕರ್ನಾಟಕ ಮಾಡಿದಷ್ಟು ಪಂಡಿತರು ಪುರೋಹಿತರಿರಲ್ಲ, ಪ್ರಜರು ಎಲ್ಲರಿಗೂ ನಾನು ನಿವೇದನೆ ಮಾಡ್ಕೋತೇನೆ. ಸತ್ಯಕ್ಕೆ ಇನ್ನುವರೆಗೆ ಏನಾಗಿರೋಲ್ಲ ಮರ್ತ್ಬಿಡ್ರಿ. ಇನ್ನು ಮುಂದೆ ಏನ್ ಮಾಡ್ಬೇಕಂದ್ರ ನಾವೆಲ್ಲ ಸುರೋಡ್ ಮಾಡ್ಬೇಕು, ಎಲ್ಲ ಮಂತ್ರ ಅನ್ಬೇಕು, ಯಾವುದೇ ಪಂಚಾಂಗ ವಿಧಾನ ಇರಲಿ. ಯಾಕಪ್ಪ ಅಂದ್ರ ಬೇಡ ದೊಡ್ಡ ನಿವೇನಾಗ್ತತಿ ಹಿರಿಯರು ನನ್ ಗುರುಗಳು ಇಲ್ಲಿ ಅವರು ಮತ್ತೆ ಸಂಗೀತ ಇಬ್ಬರು ಬಂದ್ರು. ನಮ್ಮ ಸಾಕ್ಷಿ ಮಾಡಿದ್ದೇನೆ, ಅನೇಕ ವಿಧಾನಗಳು ಮಾಡಿದ್ದೇನೆ, ಗುರು ಸನ್ನಿಧಿಗಳು ಮಾಡಿದ್ದೇನೆ, ಪ್ರೈವೇಟ್ ಮಾಡಿದ್ದೇನೆ, ಅನ್ಯ ಸಂಘಗಳ ಸರ್ವ ಎಲ್ಲ ಕೂಡಿ ಮಾಡಿದ್ದೇವೆ. ನಾನು ನಿಮಗೆ ಹೇಳ್ತಿದ್ದೇನೆ, ನಾ ಎಲ್ಲಿ ಚತುರ್ಮಾಸ. ಬ್ಯೂರೋ ರಿಪೋರ್ಟ್, ಭರತ್ ಮುರುಗುಂಡೆ, ಭಾರತ ವೈಭವ ನ್ಯೂಸ್, ರಾಯಬಾಗ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.